ಹೇ ಗಾಯ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಏನು ಸ್ವಿಮ್ಮಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಎಲ್ಲ ನಮ್ಮ ಅಣ್ಣ, ನನ್ನ ಕಸಿನ್ ಎಲ್ಲರೂ, ಒಂದಷ್ಟು ಜನ ಚಿಕ್ಕ ಮಕ್ಕಳೆಲ್ಲ ಇದ್ದಾರೆ. ಎಲ್ಲ ಹೋಗೋಣ ಅಂತ ಅನ್ಕೋತಾ ಇದ್ದೀವಿ. ಗಾಡಿ ಬಂದಿದ ತಕ್ಷಣ ಹೋಗೋದೆ. ಸಿ ಯು ದೇರ್. ಸೊ ಗೈಸ್, ಇವತ್ತೇನಪ್ಪ ವಿಷಯ ಅಂತ ಅಂದರೆ, ಅಲ್ಲಿ ಕ್ರಿಕೆಟ್ ಆಡಬೇಕಿತ್ತು ಇವತ್ತು. ಪ್ರತಿ ಸಂಡೇನೂ ನಾವು ಕ್ರಿಕೆಟ್ ಆಡ್ತೀವಿ ಮಾರ್ನಿಂಗ್ಸು. ಸೊ ಏನಂತಂದರೆ, ಆಚೆಗೆ ಬಂದೆ ಬ್ಯಾಟ್ ತೊಗೊಂಡು ನಮ್ಮ ಕಸಿನ್ಸ್ ಎಲ್ಲ ಸಿಕ್ಕಿದ್ರು. ಕ್ರಿಕೆಟ್ ಆಡೋಣ ಅಂತ. ಕ್ರಿಕೆಟ್ ಅಲ್ಲ, ಸ್ವಿಮ್ಮಿಂಗ್ ಹೋಗೋಣ ಅಂತ ತುಂಬ ರೋದನೆ ಕೊಟ್ಬಿಟ್ರು. ಸೊ ಇನ್ನೇನು ಮಾಡೋದು ಅಂತ ಸ್ವಿಮ್ಮಿಂಗ್ ಹೋಗ್ತಾ ಇದ್ದೀವಿ. ಹಂಗೆ ಚೇತನ್ಗೂ ಕಾಲ್ ಮಾಡಿದ್ದೆ, ಬಾ ಕ್ರಿಕೆಟ್ ಆಡೋಣ ಅಂತ. ಅವನು ಕ್ಯಾನ್ಸಲ್ ಮಾಡಿಸಿದೆ. ಅವನು ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೇನು ಬರ್ತಾ ಇದ್ದಾರೆ ಅಲ್ಲಿ ನೋಡಿ, ಇಲ್ಲೇ ಇದ್ದಾನೆ ಚೇತನ್. ಚೇತನ್ ಗೈಸ್. ಚೇತನ್. ಓಕೆ, ಇನ್ನು ಸ್ವಿಮ್ಮಿಂಗ್ ಹೋಗಿ ಸಿಗೋಣ. ಅಲ್ಲಿ ನನ್ನ ಕಸಿನ್ಸು ಬರ್ತಾ ಇದ್ದಾರೆ ಗಾಡಿನಲ್ಲಿ ನೋಡಿ. ಸೊ ಗೈಸ್, ಹೋಗ್ತಾ ಇದ್ದೀವಿ ಗಾಡಿನಲ್ಲಿ. ಏನೋ ವಿಷಯ ಅಂದರೆ, ನಮ್ಮ ಅಣ್ಣ ಹೋಗ್ಬಿಟ್ಟವ್ರೆ. ನಮ್ಮ ಅಣ್ಣ ಮತ್ತೆ ಚಿಕ್ಕ ಮಕ್ಕಳೆಲ್ಲ ಹೋಗ್ಬಿಟ್ಟಿದ್ದಾರೆ. ನಾನು, ಚೇತನ್ನು ಮತ್ತೆ ಅಲ್ಲಿ ಮುಂದೆ ನನ್ನ ಕಸಿನ್ಸ್ ಹೋಗ್ತಾ ಇದ್ದಾರೆ ಇಬ್ರು. ಅಲ್ಲಿ ಹೋದ್ಮೇಲೆ ಸಿಗ್ತೀವಿ ಗೈಸ್. ತುಂಬ ಗಮ್ಮತ್ತು ಗಮ್ಮತ್ ಮಾಡಕ್ಕಿಲ್ಲ ನೋಡಿ, ಗಮ್ಮತ್. ಸೊ ಗೈಸ್ ನೋಡಿ, ಬಂದು ರೀಚ್ ಆಗಿದ್ದೀವಿ ಸ್ವಿಮ್ಮಿಂಗ್ ಪೂಲ್ಗೆ. ಇನ್ನೇನು ಎಂಟ್ರ್ ಆಗ್ಬೇಕು ನೋಡಿ. ಇಷ್ಟು ಜನ ಹೋಗ್ತಾ ಇರೋದು ಇವತ್ತು ನೋಡಿ. ಫುಲ್ಲು ಏನು ಬ್ರೋ, ಚಿಕ್ಕ ಮಕ್ಳ ಥರ ನೀನು? ಬ್ರೋ ಎಷ್ಟು ದೊಡ್ಡವನಾದ್ರೂ ಚಿಕ್ಕ ಮಕ್ಕಳ ಥರನೇ ಇರ್ಬೇಕು ಬ್ರೋ, ಅವಾಗೇ ಸ್ವಲ್ಪ ಫ್ರೀ ಆಗಿರುತ್ತೆ. ಹಂಗೆ ವರುಣ್ ಅಂತೂ ಫುಲ್ ನಾಚಿಕೆ ಬೀಳ್ತಾವನೆ. ಅವರು ಗೈಸ್ ನೋಡಿ, ಇಲ್ಲೇ ತಿನ್ನಕ್ಕೇನೇನು ಏನು ಬೇಕಾದರೂ ಸಿಗುತ್ತೆ. ಸ್ನೇಹ ಕುಟೀರ ಅಂತ ಇದೆ. ಸೊ ಗೈಸ್ ನೋಡಿ, ಇಲ್ಲಿ ಸ್ಲಿಪ್ಪರ್ ಬಿಟ್ಟು ಇನ್ನೇನು ಎಂಟ್ರಿ ಆಗೋಣ. ನೋಡಿ ಇಲ್ಲಿ ಈಜು ಕೂಡದ ನಿಯಮಗಳು ನೋಡ್ಕೊಂಬಿಡಿ. ನೋಡಿ ಎಂಟ್ರ್ ಆಗೋಣ. ಅಲ್ಲ ಇಲ್ಲಿ ಕುತ್ಕೋಗಿ ಒಳಗಡೆ ಕೆಫೆ ಹತ್ರ ಇದೆ. ಒಳಗಡೆ ಏನೋ ಒಂದು 10 ನಿಮಿಷ ಅಂತ ಹೇಳ್ತಾ ಇದ್ದಾರೆ. ನೋಡೋಣ, ಹೋಗಿ ಒಂದು ಸ್ವಲ್ಪ ಕುತ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅವಾಗ ಕೆಫೆ ತೋರಿಸ್ತೇವಲ್ಲ ಅಲ್ಲಿ ನೋಡೋಣ. ಗೈಸ್, ಈಗ ತಾನೇ ಜಸ್ಟ್ ಸ್ವಿಮ್ಮಿಂಗ್ ಮುಗಿಸ್ಕೊಂಡು ಆಚೆ ಬಂದ್ವಿ ನೋಡಿ. ಎಲ್ಲ ಇವ್ ನೋಡಿ, ಇವನು ಬಾಡಿ ಬಿಲ್ಡ್ರು, ಇವನು ಅಷ್ಟೇ. ಸರಿ ಗೈಸ್, ಇನ್ನು ಮನೆಗೆ ಹೊರಟಿದ್ದೀವಿ. ಮನೆಗೆ ಹೋಗಿ ನೆಕ್ಸ್ಟ್ ನೋಡೋಣ ಏನಿರುತ್ತೆ ಅಂತ. ರಿಚುವಲ್ಸ್ ಗೈಸ್ ಏನಿಲ್ಲ, ಈಗ ತಾನೇ ಅಭಿ ಕಾಲ್ ಮಾಡಿದ್ದ, ಕ್ರಿಕೆಟ್ ಆಡ್ತಾ ಇದ್ದೀವಿ ಬಾ ಅಂತ. ಸೊ ಇಂದ ಆಡ್ತಾ ಇದ್ದಾರಂತೆ. ಡೈರೆಕ್ಟ್ ಹಿಂಗೆ ಕ್ರಿಕೆಟ್ ಆಡ್ಕೊಂಡು ಡೈರೆಕ್ಟ್ ಮನೆಗೆ ಹೋಗೋಣ. ಆಮೇಲೆ ಚೆನ್ನಾಗಿ ನಾವು ಮಾಡಿ ನೋಡೋಣ. ನಮ್ಮ ಬ್ರೋಸ್ ಏನಾದರೂ ಕಾಲ್ ಮಾಡಿದ್ರೆ ಬ್ಯಾಡ್ಮಿಂಟನ್ ಕ್ಲಬ್ಗೆ ನೋಡೋಕ್ಕೆ. ಗೈಸ್, ಜಸ್ಟ್ ಈಗ ತಾನೇ ಕ್ರಿಕೆಟ್ ಆಡುವಂಥ ಪ್ಲೇಸಿಗೆ ಬಂದಿದ್ದೀವಿ. ನಾವು ಆಡ್ತಾ ಇದ್ದಾರೆ. ಇನ್ನಿಂಗ್ಸ್ ಆದಮೇಲೆ ನಾನು ಆಡ್ತೀನಿ ನೋಡಿ. ಸ್ಟೇಟ್ ಯೂನಿಯನ್ ಅಲ್ಲಿ ಅಭಿ ಇದ್ದಾನೆ ನೋಡಿ. ಆ್ಯಕ್ಚುಲಿ ಗೈಸ್, ಫೇಸ್ ಎಲ್ಲ ತುಂಬ ಇರಿಟೇಟ್ ಆಗ್ತಾ ಇತ್ತು. ಮನೆಗೆ ಹೋಗಿ ಫೇಸ್ ವಾಶ್ ಮಾಡಿ, ಟಿ ಶರ್ಟ್ ಚೇಂಜ್ ಮಾಡಿ, ಬ್ಯಾಟ್ ಹಿಡ್ಕೊಂಡು ಹೋಗ್ತಾ ಇದ್ದೀನಿ ಗ್ರೌಂಡ್ಗೆ. ಇಲ್ಲೇ ಇನ್ನೊಂದು 100 ಮೀಟರ್ಸ್ ನಡ್ಕೊಂಡು ಹೋದರೆ ಗ್ರೌಂಡ್ ಸಿಗುತ್ತೆ. ಓಕೆ, ಗ್ರೌಂಡ್ಗೆ ಹೋಗಿ ಸಿಗೋಣ ಗೈಸ್. ಗೈಸ್, ಜಸ್ಟ್ ಈಗ ತಾನೇ ಕ್ರಿಕೆಟ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಎಷ್ಟು ಬಿಸಿಲು ಅಂದರೆ ನಿಂತ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ತಲೆ ತಿರುಗ್ತಾ ಐತೆ, ಆ ರೇಂಜಿಗೆ ಬಿಸಿಲು. ಬೆಳಗ್ಗೆ 6 ಗಂಟೆಗೆ ಸ್ಟಾರ್ಟ್ ಮಾಡಿ ಅಂತ ಅಂದರೆ 6 ಗಂಟೆಗೆ ಮಾಡವ್ರೆ, ಬಟ್ ನಾವು ಬಂದಿದ್ದು ಲೇಟು ಗೈಸ್. 8 ಗಂಟೆಗೆ ಅವ್ರು ಬಂದು ಸ್ಟಾರ್ಟ್ ಮಾಡೋದು ಯಾವಾಗಲೂ ಅಷ್ಟೇ. ಗ್ರೂಪಲ್ಲಿ 6 ಗಂಟೆಗೆ ಅಂತ ಹಾಕ್ತಾರೆ, ಬಟ್ ಇಲ್ಲಿ ಎಲ್ಲರೂ ಬರೋದು 8 ಗಂಟೆ ಮಾಡಾಕ್ತಾರೆ. ಯಪ್ಪ, ಈ ಬಿಸಿಲಲ್ಲಿ ಒಂದು ಸ್ವಲ್ಪ ಬೆಳಗ್ಗೆ ಬೇಗ ಬಂದರೆ ಆರಾಮಾಗಿ ಆಡ್ಕೊಂಡು ಹೋಗ್ಬೋದು. ಲೇಟಾಗಿ ಬರ್ತಾರೆ, ಬಿಸಿಲು ಸ್ಟಾರ್ಟ್ ಆಗೋಗಿರುತ್ತೆ ಅಷ್ಟೊತ್ತಿಗೆ.
ಓಕೆ ಗೈಸ್, ಮನೆಗೆ ಹೋಗಿ ಸಿಗೋಣ ಗೈಸ್. ಈಗ ತಾನೇ ಮನೆಗೆ ಬಂದ್ವಿ. ಸ್ನಾನ ಮಾಡು ಅಂತ ಬೈತಾವ್ರೆ. ಏನೇನು ಇವತ್ತು? ಅದೇ ಯಾವುದು? ಹೋಗಿ ಮೊದಲು ಸ್ನಾನ ಮಾಡೋದು. ಅದೇ ಏನೇನು ಇವತ್ತು? ಅನ್ನ ಸಾರು ಮುದ್ದೆ. ಏನು ಸಾರು? ಏನು ಸಾರು? ಸಾರು. ಹ್ಞೂ, ಅದನ್ನ ಹೇಳಕ್ಕೇನು ಇಷ್ಟೊತ್ತಾ? ಬರೀ ಮಟನ್ ಅಷ್ಟೇನಾ? ಚಿಕನ್ ಬಿರಿಯಾನಿ, ಮಟನ್ ಸಾರು, ಕೈಮಾ. ಸರಿ ಸರಿ, ಓಕೆ. ಫ್ರೆಶಪ್ ಆಗೋಣ. ಫ್ರೆಶಪ್ ಆಗಿ ಸ್ನಾನ ಮಾಡಿಕೊಂಡು ಬಿಸಿಲು ಜಾಸ್ತಿ. ಗೈಸ್, ಈಗ ಜಸ್ಟ್ ಬ್ರೇಕ್ಫಾಸ್ಟ್ ಮುಗಿದು ಇನ್ನೇನು ಮಾಡೋದು ಅಂತ ಗೊತ್ತಾಗಿಲ್ಲ. ಸೊ ಕೇರಮ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಕೇರಮ್ ತೆಗಿಬೇಕು, ತೆಗೆದು ಆಡೋಣ. ನಾವು ಒಳ್ಳೆ ಪ್ಲೇಯರ್ಸ್ ಗೈಸ್, ಕೇರಮಲ್ಲಿ ಚೆನ್ನಾಗಿ ಆಡ್ತೀವಿ. ನಮಗೆ ನಾವು ಏನು ಗೇಮ್ ಬೇಕಾದರೂ ಆಡ್ತೀವಿ ಚೆನ್ನಾಗಿ. ನಮ್ದೊಂಥರ ನಮ್ಮ ಫ್ಯಾಮಿಲಿನೇ ಒಂಥರ ಸ್ಪೋರ್ಟ್ಸ್. ನಮ್ಮ ತಾತನೇ ಒಂದು 11 ಜನ ಟೀಮ್ ಕಟ್ಟಿದ್ದಾರೆ, ಕ್ರಿಕೆಟ್ ಟೀಮು. ಎಕ್ಸ್ಟ್ರಾ ಪ್ಲೇಯರ್ಸ್ಗೆ ಅಂತ ಒಂದು 5 ಜನನೂ ಇದ್ದಾರೆ. ಸೊ ಏನು ಪ್ರಾಬ್ಲಮ್ ಇಲ್ಲ. ಬೆಂಚಲ್ಲೂ ನಮ್ಮದು ಸ್ಟ್ರಾಂಗ್ ಟೀಮ್ ಇದೆ. ಹಾಗೆ ಅದಕ್ಕೆ ನಾವೆಲ್ಲ ಕ್ರಿಕೆಟು, ಕೇರಮ್ಮು, ಬ್ಯಾಡ್ಮಿಂಟನ್ ಎಲ್ಲ ಚೆನ್ನಾಗಿದೆ. ಕ್ವಾಟಾ ಚಾಲೆಂಜರ್ಸ್ ಗೈಸ್ ನೋಡಿ, ಕೇರಮ್ಗೆಲ್ಲ ಸೆಟಪ್ ಆಗಿದೆ. ಏನು ಇವಾಗ ಸ್ಟಾರ್ಟ್ ಮಾಡಬೇಕು. ಅಭಿ ಹೊಡಿತಾನೆ ಇವಾಗ, ನೋಡೋಣ ಎಷ್ಟು ಹೋಗುತ್ತೆ ಏನು ಅಂತ. ಗೈಸ್, ನಾವು ಆಡ್ತಾ ಇರೋದು ಗೇಮು. ಇದರಲ್ಲಿ ಪಾಪರ್ ಅಲ್ಲ, ಇದು ಗೇಮ್ ಗೈಸ್. ಗೇಮ್ 29 ಪಾಯಿಂಟ್ಸ್ಗೆ ವಿನ್ ಇದರಲ್ಲಿ. ನೋಡಿ ಹೊಡಿತಾನೆ. ಹಾಂ, ಒಂದೋಯ್ತು. ಗೈಸ್, ನಮ್ಗೇನು ಅಷ್ಟು ಚೆನ್ನಾಗೆಲ್ಲ ಆಡೋಕ್ಕೆ ಬರಲ್ಲ, ಅದು ಟ್ರೈ ಮಾಡ್ತಿದ್ವಿ. ಗೈಸ್, ಫಸ್ಟ್ ರೌಂಡಲ್ಲಿ ನಾನು ಗೆದ್ದೆ 3 ಪಾಯಿಂಟ್ಸು. ಅಭಿ ಸೋತಿದ್ದಾನೆ. ಸೋತಿಲ್ಲ ಗೈಸ್. ಎಸ್, 3 ಪಾಯಿಂಟ್ಸ್, 29 ಪಾಯಿಂಟ್ಸ್ಗೆ ವಿನ್ನು. ಇನ್ನ 0 ಅಭಿದು, ನಂದು 3. ಗೈಸ್ ನೋಡಿ, ಇವಾಗ ರೆಡ್ ಹೊಡಿತೀನಿ. ವೈಟ್ ಅಲ್ಲ ನಂದು. ಅವನ್ ಪಾನ್ ಯಾವುದು ಅಂತಾನೆ ಇಲ್ಲೋ ಅಂತ ಹೇಳಿ ಡಿಲೀಟ್ ಮಾಡಬೇಡಿ ಅದನ್ನ. ರೆಡ್ಡಿಡೋ. ಗೈಸ್ ನೋಡಿ, ಇದು ಹೆಂಗೆ ಕಟ್ಟಾಗುತ್ತೆ ಅಂತ. ಎರಡು ವಿಡಿಯೋನು ಅಪ್ಲೋಡ್ ಮಾಡ್ಬೇಕು. 2 ವಿಡಿಯೋನು ಅಪ್ಲೋಡ್ ಮಾಡ್ಬೇಕು. ಈ ಸರಿ ಅಂತೂ ಬಿಡಲ್ಲ, ರೆಡ್ ಸಿಕ್ಕೈತೆ. ಈ ಸಲಿನೂ ಹೋಗಲ್ಲ ಗೈಸ್. 200 ರೂಪಾಯಿ ಬಿಡ್ಸು. ಹೆಚ್ಚಾದ್ರೂ ಆಗೋದ್ ಬೇಡ ಅದಕ್ಕೆ. ಈ ಸರಿನೂ ಚಾನ್ಸ್ ಐತೆ ಗೈಸ್. ಈ ಸಲಿನೂ ಹೋಗಲ್ಲ ಗೈಸ್. 1000 ರೂಪಾಯಿ ಬಿಡ್ಸು. ರೆಡ್ ಹೋಗಿದೆ. ಪಾಲ್ ಹೋದ್ರೆ ಯಸ್, ರೆಡ್ ಅಷ್ಟೇ ಗೈಸ್ ಬಿದ್ದಿರೋದು. ಹಿಂದೆ ಒಂದು ಪಾಲ್. ಟಚ್ ಆದ್ರೂ ಆಗೋದ್ ಬೇಡ ಗೈಸ್. ನೋಡಿ, ನಂದು ರೆಡ್ಡು, ನಂದು ಆಲ್ರೆಡಿ 3 ಪಾಯಿಂಟ್ಸ್, ಅದಿದ್ದು 0. ಅಲ್ಲಿರೋದು ಅವನು 2 ಬ್ಲ್ಯಾಕ್ ಇದೆ, ಒಂದು ವೈಟ್ ಒಂದೇ ಇರೋದು. ಅದು ಹೋಯ್ತು ಅಂದ್ರೆ ಆ ವೈಟ್ ಒಂದು ಹೋಯ್ತು ಅಂದ್ರೆ 3 + 5 + 2 ನಂದು. ಗೈಸ್ ಒಂದು ಒಂದೇ ಇರೋದು, ನಂದಿಂದ ಒಂದಿದೆ. ಇದು ಆಕ್ಚುಲಿ ವಿಡಿಯೋ ಮಾಡ್ಬೇಕಾಗಿರೋದು. ಅಯ್ಯೋ, ಅದು ಕಂಬಿಗೆ ಇದೆ ಗೈಸ್. ನಮಗೆ
ಇವಾಗ ಯಾರು ಗೈಸ್ ರೆಡ್ ಹೊಡಿಯೋದಲ್ಲ ಗೈಸ್ ಒಂದು ನಂದು 3 ಪಾಯಿಂಟ್ಸ್. ಕರೆಕ್ಟಾಗಿ ಬಿಲ್ಕೊಳ್ಳಿ ಗೈಸ್ ಅಭಿ ಸ್ಕೋರ್ ಬಂದ್ಬಿಟ್ಟು 1, ನನ್ನ ಸ್ಕೋರ್ ಬಂದ್ಬಿಟ್ಟು 9. ನೋಡಿ ಗೈಸ್ ಎಷ್ಟು ನೀಟಾಗಿ ಆಡ್ತಾ ಇದ್ವಿ ಕೇರಳ ಎಲ್ಲ ಕೆಡ್ಸಾಕ್ಬಿಟ್ಟ ಈ ನನ್ನ ಮಗ ನಿಕ್ಕರ್ ಹಾಕೊಂಡವನೆ ಅಂತ ಇವರು ನಮ್ಮ ಮನೆಗೆ ಬಂದರು. ಮತ್ತೆ ಗೈಸ್ ನಮ್ಮ ಅತ್ತೆಯವ್ರ ಮನೆಗೆ ಬಂದರು ಅಂತ ನೋಡಿ ಆಡ್ತಾ ಇರೋ ಮ್ಯಾಚ್ನ ಕೆಡ್ಸ್ಬಿಟ್ಟು ಅದು ನಿಕ್ಕರ್ ಹಾಕೊಂಡವ್ರೆ ಎಲ್ಲ ನೋಡ್ಬಿಡ್ತಾರೆ ಅಂತ. ಏನು ಗೈಸ್ ಹೇಳೋದು ಅಂಥವ್ರಿಗೆ? ನಾಚಿಕೆ ಮಾನ ಇಂಪಾರ್ಟೆಂಟ್ ಸರ್ ಫಸ್ಟ್. ಹಾಯ್ ಗೈಸ್, ನಾವಿವಾಗ ಬ್ಯಾಡ್ಮಿಂಟನ್ ಕ್ಲಬ್ಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಪ್ಲ್ಯಾನ್ ಮಾಡ್ಕೊಂಡ್ವಿ, ನಾನು ನಮ್ಮ ಕಸಿನ್ಸು ನಮ್ಮ ಅಣ್ಣ ಎಲ್ಲ ಸಿಗೋಣ, ಕ್ಲಬ್ಬಲ್ಲಿ ಸಿಗೋಣ ಗೈಸ್. ಚೆನ್ನಾಗಿರುತ್ತೆ ಮ್ಯಾಚು, ಸಖತ್ತಾಗಿರುತ್ತೆ, ಮಸ್ತ್ ಎಂಜಾಯ್ ಮಾಡಿ ನೀವು, ನಾವು ಫುಲ್ ಎಂಜಾಯ್ ಮಾಡ್ತೀವಿ. ಕ್ಲಬ್ಬಲ್ಲಿ ಸಿಗೋಣ ಗೈಸ್. ಈಗ ತಾನೇ ಕ್ಲಬ್ ಒಳಕ್ಕೆ ಬಂದಿದ್ದೀವಿ, ಬ್ಯಾಡ್ಮಿಂಟನ್ ಕ್ಲಬ್ ಒಳಕ್ಕೆ. ನೋಡಿ ವರುಣ್, ಅಭಿ ಎಲ್ಲ ಇದ್ದಾರೆ ನೋಡಿ ಕ್ಲಬ್ ಒಳಗಡೆ. ಇನ್ನು ವಿವೇಕ್ ಮತ್ತು ಶರದ್ ಎಲ್ಲ ಬರ್ತಾ ಇದ್ದಾರೆ, ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಬಂದಮೇಲೆ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಬ್ಯಾಡ್ಮಿಂಟನ್ ಎಲ್ಲ ಮುಗೀತು. ದಿನ ತುಂಬ ಚೆನ್ನಾಗಿತ್ತು, ಚೆನ್ನಾಗಿ ಎಂಜಾಯ್ ಮಾಡ್ತೀವಿ, ಚೆನ್ನಾಗಿತ್ತು. ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಸಿ ಯು.